ಏನೋ ಮದಾಂಧ ನನ್ನನ್ನು ಜಯಿಸುತ್ತಾಯಿದೆ. ಹೇಳು. ಶನಿ ಎಂಬ ಹೆಣ್ಣಕ್ಷರವನ್ನ ಕೇಳಿದ ಮಾತ್ರಕ್ಕೆ 33 ಕೋಟಿ ದೇವಾನು ದೇವದರೆ ಗಂಡ 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 ಎಂಬುದಾಗಿ ನಡೆಸುತ್ತಿರಬೇಕಾದ್ರೆ ಹುಟ್ಟಿದಾಗಲೇ ತನ್ನ ಕಷ್ಟಪಟ್ಟ ಮಗನ ಎಂಬುದಾಗಿ ಜರಿತಿರೇನೋ ದುರಾತ್ಮ ದುರುಳ ನನ್ನನ್ನು ಜರಿತಿರುವೆ ಎಂದಾಗ ಸತ್ಯದ ಮಹಾರಾಜನಿಗೆ ಶನಿದೇವ ಎಂಬ ಗೋಚರವಾಗಿದೆ. ಹೇ ಭಗವಂತ, 10 ದೇವರನ್ನು ಪೂಜೆ ಮಾಡುವುದಕ್ಕಿಂತ ಎತ್ತ ತಂದೆ ತಾಯಿಗಳನ್ನು ಪೂಜೆ ಮಾಡು ಎಂಬುದಾಗಿ ದೊಡ್ಡವರು ಪ್ರಾಜ್ಞೆಯರು ಗುರಿಯೇರಿ ಹೇಳಿದ್ದಾರೆ. ಅದರಂತೆ ನಾನು ನಿನ್ನನ್ನು ಜರಿದಿರುವೆ ತಂದೆ. ಎಲ್ಲ ಅಪರಾಧಗಳನ್ನು ಮನ್ನಿಸಿ 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 ಕಾಪಾಡು 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 ಭಕ್ತವತ್ಸಲ ದೇವಾ.
ಜರಿದಿರುವೆನು ತಂದೆ. ಎನ್ನ ಅಪರಾಧಗಳನ್ನು ಮನ್ನಿಸಿ ಮನ್ನಿಸಿ ಕಾಪಾಡು ಕಾಪಾಡು ಕಾಪಾಡು. ಈ ದೀನನ ಮೊರೆಯನ್ನು ಕೇಳುತ್ತ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವು ಬಿಡುವುದೇ ತಂದೆ. ಈ ಭಕ್ತನನ್ನ ಕಾಪಾಡಬೇಕು 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 ಎಂಬುದಾಗಿ ಹೇಳುತ್ತಿರಬೇಕಾದರೆ ಮಹಾ ಮಹಿಮನಾದಂತಹ ಶನೇಶ್ವರ ಕೋಪರೂಢರಾಗಿ ಹೇಳುತ್ತಿದ್ದಾರಂತೆ. ಬೀದಿಯಲ್ಲಿ ಬಂದು ಕೋಣೆಯಲ್ಲಿ ಬಂದು ಮನ್ನಿಸು 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 ಎಂದರೆ ಮನ್ನಿಸಲು ಸಾಧ್ಯವೇನೋ ಮದಾಂಧ? ಮನ್ನಿಸಲು ಸಾಧ್ಯವಿಲ್ಲ. ಕೇಳು, ಮಲಗಿರುವ ಸರ್ಪವನ್ನು ನೀನು ತುಳಿದೆಪ್ಪಿಸಿರುವೆ. ಆ ಸರ್ಪ ನಿನ್ನನ್ನ ಕಚ್ಚದೆ ಬಿಡುವುದೇ. ಏನು ಮದಾಂಧ? ಅಧಿಕಾರದ ಮದ, ಯೌವನದ ಮದ, ಆ ರಾಜ್ಯದ ಮದ ನಿನ್ನ ಮದಾಂಧನಾಗಿ ಮಾಡಿದ್ದಾವೆ. ಅಂತಹ ಮದಾಂಧವನ್ನ ಮುರಿವೆ. ಕೇಳು ಕೇಳು, ನೀನು జరిದ ನನ್ನ ತಪ್ಪಿಗಾಗಿ ನಾನು ನಿನ್ನ ಕನ್ಯಾ ರಾಶಿ ಪ್ರವೇಶ ಮಾಡಿ 7 ವರ್ಷಗಳ ಕಾಲ ವಿಧವಾಗಿ ಕಷ್ಟ ಕಾರ್ಪಣ್ಯಕ್ಕೆ ಗುರಿ ಮಾಡಿ ಕಾಡೇ ಕಾಡುತ್ತೇನೆ ಮದಾಂಧ. ನಿನ್ನನ್ನು ನಾನು ಕ್ಷಮಿಸಲಾರೆ, ಎಂದಿಗೂ ಕ್ಷಮಿಸಲಾರೆ. ಯಾವ ರೀತಿಯಾಗಿ ನನ್ನನ್ನು ಜರಿದಿದೆಯೋ ಮದಾಂಧ, ಏನೋ ಮದಾಂಧ, ನನ್ನನ್ನ ತಿಳಿದ ತಪ್ಪಿಗಾಗಿ ನಿನ್ನನ್ನ ಕಾಡುವೆ, ನಿನ್ನ ಮದವ ಮುರಿವೆ. ಮದಾಂಧನಾದ ಸತ್ಯುರಲ್ಲನ ಮದವ ಮುರಿವೆ.